ನಮಸ್ಕಾರ ಸ್ನೇಹಿತರೆ, ನಮ್ಮೂರಿಗೆ ಸ್ವಾಗತ. ಇವತ್ತಿನ ಪರಿಚಯ ಶ್ರೀ ಕೃಷ್ಣನ ನಾಡಿನಲ್ಲಿ ಉಡುಪಿಯ ಅತ್ಯಂತ ಪುರಾತನ ದೇವಾಲಯ ಶ್ರೀ ಅನಂತೇಶ್ವರ ದೇವಾಲಯ. ಉಡುಪಿಯ ರಥಬೀದಿಯ ಮಧ್ಯಭಾಗದಲ್ಲಿ ಎರಡು ಪುರಾತನ ದೇವಾಲಯಗಳಿವೆ. ಒಂದು ಶ್ರೀ ಅನಂತೇಶ್ವರ, ಇನ್ನೊಂದು ಶ್ರೀ ಚಂದ್ರಮೌಳೇಶ್ವರ ದೇವಸ್ಥಾನ. ಸ್ನೇಹಿತರೆ, ಉಡುಪಿ ಅನಂತೇಶ್ವರ ದೇವಸ್ಥಾನವು 8ನೇ ಶತಮಾನದಲ್ಲಿ ಅಳೋಪ ರಾಜರ ಆಳ್ವಿಕೆಯಲ್ಲಿನ ಐತಿಹಾಸಿಕ ಹಿಂದೂ ದೇವಾಲಯವಾಗಿದೆ. ಪೂರ್ವಾಭಿಮುಖವಾಗಿರುವ ದೇವಸ್ಥಾನದ ಸುಂದರ ಧ್ವಜಸ್ತಂಭವು ಪುರಾತನ ಕಾಲದ ಶಿಲಾಕಲ್ಲಿನಿಂದ ರಚಿಸಲ್ಪಟ್ಟಿದ್ದು, ಅದ್ಭುತ ದೇವರ ಕೆತ್ತನೆಯನ್ನು ನೋಡಬಹುದು. ದೇವಸ್ಥಾನದ ಹೊರಾಂಗಣದಲ್ಲಿ ವಿಗ್ರಹದ ಕೆತ್ತನೆಗಳಿಂದ ತುಂಬಿದ ಸುಂದರವಾದ ಶಿಲಾಕಲ್ಲಿನ ಪುರಾತನ ಕಾಲದ ದೊಡ್ಡ ಬಲಿಪೀಠ. ಇಂತಹ ಬಲಿಪೀಠವನ್ನು ನೋಡುವುದೇ ಒಂದು ನಮ್ಮ ಸೌಭಾಗ್ಯ. ಸ್ನೇಹಿತರೆ, ಶಿವನ ಸ್ಮರಣೆ ಮಾಡಿ ಇಲ್ಲಿನ ನಂದಾದೀಪಕ್ಕೆ ಎಳ್ಳೆಣ್ಣೆಯನ್ನು ಹಾಕುವುದರಿಂದ ನಮ್ಮೆಲ್ಲ ಕಷ್ಟಗಳು ಪರಿಹಾರವಾಗುತ್ತದೆ ಎಂದು ಇಲ್ಲಿ ಬರುವ ಭಕ್ತರ ನಂಬಿಕೆಯಾಗಿದೆ. ಸ್ನೇಹಿತರೆ, ಶಿವರಾತ್ರಿ ಸಮಯದಲ್ಲಿ ಹೂ ಮತ್ತು ಹಣ್ಣಿನಿಂದ ಅಲಂಕಾರಗೊಂಡಿರುವ ಸುಂದರವಾದ ಶ್ರೀ ಅನಂತೇಶ್ವರ ಪುಣ್ಯಕ್ಷೇತ್ರ. ಸ್ನೇಹಿತರೆ, ತುಳುನಾಡು ಪರಶುರಾಮನ ಕ್ಷೇತ್ರವೆಂದು ಪ್ರಸಿದ್ಧಿಯನ್ನು ಪಡೆದಿರುತ್ತದೆ. ಹಾಗೆಯೇ ಶಿವಪರಮೇಶ್ವರನು ಪರಶುರಾಮ ರೂಪದಲ್ಲಿ ಅವತಾರವೆತ್ತಿ ಇಲ್ಲಿ ಲಿಂಗದ ರೂಪದಲ್ಲಿ ನೆಲೆ ನಿಂತಿದ್ದಾನೆಂದು ಹೇಳುತ್ತಾರೆ. ಇಲ್ಲಿನ ಸ್ಥಳ ಪುರಾಣದ ಕಥೆಯ ಪ್ರಕಾರ ಪರಶುರಾಮನ ಪರಮಭಕ್ತ ರಾಮಭೋಜನೆಂಬ ರಾಜನ ಕಥೆಯೂ ಸಾಕ್ಷಿಯಾಗಿದೆ. ಅಂತೆಯೇ ವನವಾಸದಲ್ಲಿದ್ದ ಪಾಂಡವರು ಈ ದೇವಾಲಯವನ್ನು ಪೂಜಿಸುತ್ತಿದ್ದರು ಎಂದು ಹೇಳಲಾಗಿದೆ. ಪುರಾತನ ಕಾಲದಲ್ಲಿ ಈ ಶಿವನ ಕ್ಷೇತ್ರವು ಉಡುಪಿಯ ಸುತ್ತಮುತ್ತಲಿನ ಊರುಗಳಿಗೆ ಪ್ರಧಾನ ದೇವಸ್ಥಾನವಾಗಿತ್ತು. ಇಲ್ಲಿನ ಸ್ಥಳದ ಮಹಿಮೆಯಿಂದ ಇಲ್ಲಿನ ಸುತ್ತಮುತ್ತಲಿನ ಊರಿನ ಗ್ರಾಮಕ್ಕೆ ಶಿವಳ್ಳಿ ಗ್ರಾಮ ಎಂದು ಹೆಸರನ್ನು ಪಡೆದಿದೆ. ಅಲ್ಲದೆ ಇಲ್ಲಿ ನೆಲೆಸಿರುವ ಬ್ರಾಹ್ಮಣರನ್ನು ಶಿವಳ್ಳಿ ಬ್ರಾಹ್ಮಣರೆಂದು ಕರೆಯುತ್ತಾರೆ. ಸ್ನೇಹಿತರೆ, ಜಗದ್ಗುರು ಶ್ರೀ ಮಧ್ವಾಚಾರ್ಯರು ಉಡುಪಿ ಶ್ರೀಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡುವ ಮೊದಲೇ ಶ್ರೀ ಅನಂತೇಶ್ವರ ಮತ್ತು ಶ್ರೀ ಚಂದ್ರಮೌಳೇಶ್ವರ ದೇವಸ್ಥಾನವಿತ್ತು. ಉಡುಪಿ ಶ್ರೀಕೃಷ್ಣನ ರಥೋತ್ಸವಾದಿಗಳು ಈ ಎರಡು ಪುಣ್ಯಕ್ಷೇತ್ರದ ಸುತ್ತ ನಡೆಯುತ್ತದೆ. ಸ್ನೇಹಿತರೆ, ಇಲ್ಲಿನ ಮತ್ತೊಂದು ಸತ್ಯ ಘಟನೆ, ಉಡುಪಿಯಲ್ಲಿ ಶ್ರೀಕೃಷ್ಣನ ಮೂಲ ವಿಗ್ರಹವನ್ನು ಜಗದ್ಗುರು ಶ್ರೀ ಮಧ್ವಾಚಾರ್ಯರು ಸ್ಥಾಪಿಸಿ ನಂತರ ಅವರು ತಮ್ಮ ಶಿಷ್ಯರಿಗೆ ಬೋಧನೆ ಮಾಡುತ್ತಾ ಶ್ರೀ ಅನಂತೇಶ್ವರ ಸನ್ನಿಧಾನದಲ್ಲಿ ಅದೃಶ್ಯವಾದರು. ಅವರು ಅದೃಶ್ಯವಾದ ಅಥವಾ ಮಾಯವಾದ ಸ್ಥಳವನ್ನು ಈ ಅನಂತೇಶ್ವರ ಸನ್ನಿಧಾನದಲ್ಲಿ ನಾವು ಈಗ ನೋಡಬಹುದು. ದೇವಸ್ಥಾನವು ಸಂಪೂರ್ಣ ಪುರಾತನ ಕಾಲದ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ. ದೇವಸ್ಥಾನದ ಮೇಲ್ಛಾವಣಿ ಪುರಾತನ ಕಾಲದ ಮರದಿಂದ ಮುಚ್ಚಲ್ಪಟ್ಟಿದ್ದು, ಗರ್ಭಗುಡಿ ಸಂಪೂರ್ಣ ಶಿಲಾಮಯವಾಗಿದೆ. ಈ ಪುರಾತನ ಕಾಲದ ದೇವಸ್ಥಾನವನ್ನು ನೋಡುವುದೇ ನಮ್ಮ ಪುಣ್ಯ. ಸ್ನೇಹಿತರೆ, ಗರ್ಭಗುಡಿಯಲ್ಲಿ ದೂರದಲ್ಲಿ ಕಾಣುತ್ತಿರುವ ಶ್ರೀ ಅನಂತೇಶ್ವರ ದೇವರು ಶಿವಪರಮೇಶ್ವರನು ಇಲ್ಲಿ ಲಿಂಗದ ರೂಪದಲ್ಲಿ ಐಕ್ಯನಾಗಿದ್ದು, ಭಕ್ತರ ಕಷ್ಟಗಳನ್ನು ಪರಿಹರಿಸುತ್ತಾ ಸಕಲ ಇಷ್ಟಾರ್ಥವನ್ನು ನೆರವೇರಿಸುತ್ತಾ ಇರುತ್ತಾನೆ.
ಸ್ನೇಹಿತರೆ, ಗರ್ಭಗುಡಿಯ ಮೇಲ್ಚಾವಣಿ ಸಂಪೂರ್ಣ ಪುರಾತನ ಕಾಲದ ದಪ್ಪನೆಯ ಆಸುಕಲ್ಲಿನಿಂದ ಮುಚ್ಚಲ್ಪಟ್ಟಿದೆ. ಈ ಶಿವನ ದೇವಾಲಯವು ಅತಿ ವಿಶಾಲವಾಗಿದ್ದು ಗರ್ಭಗುಡಿಯ ಮೇಲ್ಚಾವಣಿ ಆನೆಯ ಬೆನ್ನಿನ ಆಕಾರವನ್ನು ಹೊಂದಿದೆ. ಇಂತಹ ದೇವಸ್ಥಾನವು ನೋಡಲು ಸಿಗುವುದು ಬಹಳ ಕಡಿಮೆ. ಗರ್ಭಗುಡಿಯ ಎಡಬದಿಯಲ್ಲಿ ಪವಿತ್ರವಾದ ಪುರಾತನ ಕಾಲದ ನೆಲ್ಲಿ ಮರದ ಕಟ್ಟೆಯನ್ನು ನಾವು ನೋಡಬಹುದು. ಸ್ನೇಹಿತರೆ, ಪುರಾತನ ಕಾಲದಲ್ಲಿ ಅನೇಕ ಋಷಿ ಮುನಿವರ್ಯರ ಪಾದಸ್ಪರ್ಶವಾದ ಪುಣ್ಯ ಸ್ಥಳವಾಗಿದ್ದು, ಉಡುಪಿ ಶ್ರೀಕೃಷ್ಣನ ಸನ್ನಿಧಾನಕ್ಕೆ ಭೇಟಿ ಕೊಟ್ಟಾಗ ಶ್ರೀ ಅನಂತೇಶ್ವರ ಮತ್ತು ಶ್ರೀ ಚಂದ್ರಮೌಳೇಶ್ವರ ದೇವಸ್ಥಾನವನ್ನು ನೋಡಿ ಧನ್ಯರಾಗಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಿರಿ. ನಾನು ಮುಂದಿನ ವಿಡಿಯೋ ಮೂಲಕ ಸಿಗುತ್ತೇನೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.